ನಮಸ್ಕಾರ ಸ್ನೇಹಿತರೆ. ಪ್ರಸ್ತುತ ಜಾತಿ ರಾಜಕಾರಣದ ಬಗ್ಗೆ ಮತ್ತು ಮಹಿಳಾ ಮೀಸಲಾತಿಯ ಕಣ್ಣು ಮುಂದೆ ಇಟ್ಟುಕೊಂಡಾಗ ಹಿಂದುಳಿದ ವರ್ಗ ಸಮುದಾಯಗಳಿಗೆ ಯಾವ ರೀತಿ ಅನ್ಯಾಯ ಆಗಿತ್ತು, ಆಗ್ತಾ ಇದೆ, ಮುಂದಕ್ಕೂ ಆಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡುವಂಥ ಸಂದರ್ಭದಲ್ಲಿ ಶೋಷಿತ ಸಮುದಾಯಗಳಿಗೆ SC ಮತ್ತು ST ಶೆಡ್ಯೂಲ್ ಟ್ರೈಬ್, ಶೆಡ್ಯೂಲ್ ಕ್ಯಾಸ್ಟ್ ಅವರಿಗೆ ಏನು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅದನ್ನು ಯಾವುದೇ ರಾಜಕೀಯ ಪಕ್ಷಗಳು ಅಲ್ಲಾಡಿಸೋಕ್ಕಾಗೋದಿಲ್ಲ. ಅಷ್ಟೊಂದು ಭದ್ರ ಬುನಾದಿ ಹಾಕಿಕೊಟ್ಟಿರೋದ್ರಿಂದ ಅದು ಎಲ್ಲ ರಾಜಕೀಯ ಪಕ್ಷಗಳು ಆಯಾ ಕಾಲಕ್ಕೆ ಅವರಿಗೆ ಬೇಕಾದ ಅನುಕೂಲಗಳನ್ನು ಆಯಾ ಮೀಸಲಾತಿ ಅಡಿಯಲ್ಲಿ ಕೊಟ್ಟಿದ್ದಾರೆ. ಶಾಸನಸಭೆಗೆ ಆರಿಸಿ ಬಂದಿದ್ದಾರೆ. ಮುಖ್ಯಮಂತ್ರಿಗಳನ್ನು ಕೆಲವು ಕಡೆ ಮಾಡಿದ್ದಾರೆ ಮತ್ತು ಪ್ರಧಾನಮಂತ್ರಿ ಹೊರತುಪಡಿಸಿ ಎಲ್ಲ ರಾಷ್ಟ್ರಪತಿಗಳನ್ನಾಗಿ, ಉಪರಾಷ್ಟ್ರಪತಿಗಳಾಗಿಯೂ ಕೂಡ ಆಗಿ ಒಂದು ಆ ಸವಲತ್ತನ್ನು ಸಿಕ್ಕಿದೆ. ಅದು ಭಾಳ ಹೆಮ್ಮೆಯ ವಿಚಾರ. ಮೀಸಲಾತಿಗೆ ಒಂದು ಸಿಕ್ಕ ಜಯ. ಅದೇ ರೀತಿ ಅದರ್ OBC ಕ್ಲಾಸಸ್ ಏನಿದೆ ಅದು ನಮ್ಮ ರಾಜ್ಯಕ್ಕೆ ತಗೊಂಡ್ರೆ ಒಂದು 15% ಮೀಸಲಾತಿ ಇದೆ. ಅದರಲ್ಲಿ 102 ಜಾತಿ ಸಮೂಹಗಳನ್ನು ಸೇರಿಸಿ OBC ಮಾಡಿದ್ದಾರೆ. OBCನಲ್ಲೂ ಕೂಡ ಕ್ಯಾಟಗರಿನಲ್ಲಿ 2A ಕ್ಯಾಟಗರಿಗೆ ನಮಗೆ ಒಂದಷ್ಟು ಜನನ ಅದರಲ್ಲಿ ಸೇರ್ಪಡೆ ಮಾಡಿದ್ದಾರೆ. ಒಂದೊಂದು ರಾಜ್ಯಕ್ಕೆ ಒಂದೊಂದು ಥರ ಜಾತಿ ಸಮೂಹ. ನಮ್ಮ ಜಾತಿ ಮತ್ತು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳಬೇಕಾದರೆ 2A ಕ್ಯಾಟಗರಿಯಲ್ಲಿ ಕುರುಬರು, ವಿಶ್ವಕರ್ಮರು, ಉಪ್ಪಾರ, ಗಾಣಿಗ, ಪದ್ಮಸಾಲಿ, ಕುಂಬಾರ, ಸವಿತ, ಮಡಿವಾಳ ಹೀಗೆ ಅನೇಕ ಸಮುದಾಯಗಳಿದರಲ್ಲಿ ಸೇರಿಕೊಂಡಿದೆ. ಆದರೆ ಒಟ್ಟಾರೆ ಮೀಸಲಾತಿ ಪ್ರಕಾರ ಸಿಗುವಂಥ ಸಿಂಹಪಾಲನ್ನು ಕೆಲವು ಜನಸಂಖ್ಯೆಯ ಆಧಾರದಲ್ಲಿ ಗುರುತಿಸಿಕೊಂಡಂಥ ಕುರುಬರು ಇದನ್ನು ಸಂಪೂರ್ಣ ಲಾಭವನ್ನು ತಗೊಳ್ತಾ ಇದ್ದಾರೆ. ಶಾಸನ ಸಭೆಗಳಲ್ಲಿಂದ ಹಿಡಿದು ಪಾಲಿಕೆ ಮತ್ತು ನಿಗಮ ಯಾವುದೇ ಅಧಿಕಾರವಂತ ಶಾಸನ ಸಭೆಗಳಿಗೂ ಕೂಡ ಇವರೇ ಪ್ರಮುಖವಾಗಿ ಹೋಗಿದ್ದು. ಅದು ಅವ್ರ ತಪ್ಪಲ್ಲ, ಅವ್ರ ಜನಸಂಖ್ಯೆ ಆಧಾರದ ಮೇಲೆ ನಮ್ಮ ರಾಜನೀತಿ ಇರೋ ಅದು ಹಾಗೆ. ಆದರೆ ನಾವು ಅದಕ್ಕೆ ವಿರೋಧ ಇಲ್ಲ. ನಾವು ಹೇಳೋದು ನಮ್ಮ ಸಮುದಾಯಗಳು ಏನು ಈ ತುಳಿತಕ್ಕೊಳಗಾದ ಸಮುದಾಯಗಳು ಇದುವರೆಗೂ ಸ್ವತಂತ್ರ ಬಂದು ಪೂರ್ವದಿಂದಲೂ ಕೂಡ ನಮಗೆ ಇದುವರೆಗೂ ಯಾವುದೇ ಶಾಸನ ಸಭೆಗಳಲ್ಲಿ ನಮಗೆ ಅವಕಾಶ ಸಿಗದೇ ಇರೋಂಥ ಸಮುದಾಯಗಳಿಗೆ ಕನಿಷ್ಠ ನೀವು ನಮಗೇನು ಕೊಟ್ಟಿದ್ದೀರಾ 15%ಅಲ್ಲಿ ಅದರಲ್ಲೇ ನೀವು ಒಳ ಮೀಸಲಾತಿಯ ಮೂಲಕ ಮಾಡಿ. ಈಗ 102 ಜಾತಿನ ಈ 15%ಅಲ್ಲಿ ನೀವು ಡಿವೈಡ್ ಮಾಡಿಕೊಟ್ರು ಕೂಡ ಎಲ್ಲ ಒಂದು 8 9 ಗುಂಪುಗಳಿಗೆ ನೀವು ಕೊಡ್ಬೋದು, ಪರವಾಗಿಲ್ಲ. 9 ಗುಂಪು 10 ಗುಂಪು ಮಾಡಿ ಆ ಮೀಸಲಾತಿಯಲ್ಲಿ 15% ಈ ಸಲ ಈ ಮೀಸಲಾತಿ, ಮುಂದಿನ ಅವಧಿಗೆ ಈ ಮೀಸಲಾತಿ ಅಂಥೇಳಿ ಎಲ್ಲ ಜಾತಿ ಸಮುದಾಯಗಳಿಗೆ ಅಧಿಕಾರ ಕೊಡಿ. ಎಷ್ಟು ವರ್ಷ ಅಂತ ನಾವು ಕೂಡ ನಿಮ್ಮನೆ ಬಾಗಿಲುಗಳಿಗೆ ಬರೋದು, ನಮ್ಗೆ ಯಾವುದಾದ್ರೂ ಒಂದು ಸಣ್ಣ ಸೀಟ್ ಕೊಡಿ, ನಮಗೊಂದು ಅವಕಾಶಗಳು ಕೊಡಿ. ಎಷ್ಟು ವರ್ಷ ನಮ್ಮ ಈ ಥರದ ತುಳಿತಕ್ಕೊಳಗಾದ ಸಮುದಾಯಗಳ ಕಾರ್ಯಕರ್ತರು ನಿಮ್ಮ ಪಕ್ಷಗಳಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡೋದು. ಹಾಗಾಗಿ ಒಂದು ಒಳ ಮೀಸಲಾತಿಯ ಮೂಲಕ ಮಾಡಿ ಎಲ್ಲರಿಗೂ ಕೊಡಿ, ಕುರುಬರಿಗೂ ಸೇರಿಸ್ಕೊಳ್ಳಿ, ನಮಗೂ ಸೇರಿಸ್ಕೊಂಡು ಆ 100 ಜಾತಿಗಳಲ್ಲೂ ಮೀಸಲಾತಿ ಕೊಡಿ. ಇಂತಿಂಥ ಶಾಸನ ಸಭೆಗಳಲ್ಲಿಗೆ, ಪಾಲಿಕೆ ಸಭೆಗೆ, ನಿಗಮ ಮಂಡಳಿಗಳಿಗೆ A ಗ್ರೂಪು, B ಗ್ರೂಪು, C ಗ್ರೂಪು, D ಗ್ರೂಪು ಈ ಥರ 10 ಗ್ರೂಪ್ ಮಾಡಿದ್ರೂ ಪರವಾಗಿಲ್ಲ. 15% ನಮಗೂ ಒಟ್ಟಲ್ಲಿ ಈ ವರ್ಷ ಅಲ್ಲಾದರೆ ಮುಂದಿನ ವರ್ಷ ಅಲ್ಲ ಇನ್ನು 2 ವರ್ಷಕ್ಕಾದರೂ ನಮಗೂ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಿ ನಮಗೂ ಕೂಡ ಒಂದು ಆಸೆ ಆಕಾಂಕ್ಷೆಗಳಿರುತ್ತೆ. ಯಾಕೆಂದರೆ ನಾವು ಮನುಷ್ಯರು, ನಾವು ಈ ಮಣ್ಣಿನಲ್ಲಿ ಬದುಕ್ತಾ ಇದ್ದೀವಿ, ನಾವು ಪ್ರತಿ ತೆರಿಗೆಯನ್ನು ಕಟ್ತಾ ಇದ್ದೀವಿ, ಚುನಾವಣೆಯನ್ನು ಹಕ್ಕುಗಳಾಗಿ ನಾವು ವೋಟು ಮಾಡ್ತಾ ಇದ್ದೀವಿ. ಆದರೆ ವೋಟ್ ಮಾಡೋಕ್ಕೆ ಮಾತ್ರ ನಾವಿದೆ, ಅಧಿಕಾರ ನಮಗಿಲ್ಲ ಅಂದಾಗ ಎಲ್ಲೋ ಒಂದು ಕಡೆ ನಮ್ಮಂಥ ಸಮುದಾಯಗಳಿಗೆ ನೋವು ಉಂಟಾಗುತ್ತೆ. ದಯವಿಟ್ಟು ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ, ಅನ್ಯथा ಭಾವಿಸಬೇಡಿ. ನಮಗೂ ಅವಕಾಶಗಳನ್ನು ಮಾಡಿಕೊಡಿ ಅಂತ ತಮ್ಮಲ್ಲಿ ಕೈ ಜೋಡಿಸಿ ಬೇಡ್ಕೊಳ್ತೀನಿ. ಎಲ್ಲ ಹಿಂದುಳಿದ ಸಮುದಾಯಗಳ ತುಳಿತಕ್ಕೊಳಗಾದ ಸಮುದಾಯಗಳ ಪರವಾಗಿ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ನಮಸ್ಕಾರ.